ಕೊರೋನಾ 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 ಎಲ್ಲಿ ನೋಡಿದ್ರು ಕೊರೋನಾದೇ ಸದ್ದು, ಕೊರೋನಾದೇ ಮಾತುಕತೆ. ಈಗಾಗಲೇ ಸಾಕಷ್ಟು ಅವಧಿನ ನಾವು ಕೊರೋನಾ ಟೈಮಲ್ಲಿ ಕಳ್ಕೊಂಡ್ಬಂದಿದ್ದೀವಿ. ಸಾಕಷ್ಟು ಜನರ ಜೀವವನ್ನು ಸಹ ಕಳ್ಕೊಂಡಿದ್ದೀವಿ, ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು. ಈಗ ಮತ್ತೆ ಈ ಕೊರೋನಾ ಎಲ್ಲೆಡೆ ಹೆಚ್ಚಾಗ್ತಾ ಇರೋ ಕಾರಣದಿಂದ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಅಂದರೆ ಪ್ರಿಕಾಷನರಿ ವ್ಯಾಕ್ಸಿನನ್ನು ಹಾಕಿಸ್ಕೋಬೇಕು ಅಂತೆಲ್ಲ ಒಂದು ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಅಂದರೆ 2 ಡೋಸನ್ನು, ಇದಕ್ಕೂ ಮುಂಚೆ ಕೊರೋನಾ ಟೈಮಲ್ಲಿ 2 ಡೋಸನ್ನು 100% ಆಗಿ ರಾಜ್ಯದ ಎಲ್ಲ ಜನರು ಸಹ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ ಈ ಒಂದು ಪ್ರಿಕಾಷನರಿ ಅಂದರೆ 3ನೇ ಡೋಸನ್ನು 25% ಮಾತ್ರ ಪಡ್ಕೊಂಡಿದ್ರು. ಆದರೆ ಇನ್ನು ಉಳಿದಂಥ 75% ಈ ಒಂದು 3ನೇ ಡೋಸನ್ನು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ ಜನವರಿ ಮಧ್ಯಂತರದಲ್ಲಿ ಈ ಒಂದು ಕೊರೋನಾ ಪ್ರಕರಣ ಹೆಚ್ಚಾಗುವ ಕಾರಣದಿಂದ ಮುನ್ನೆಚ್ಚರಿಕೆ ವಹಿಸೋದಕ್ಕೋಸ್ಕರ ಮುನ್ನೆಚ್ಚರಿಕೆ ವ್ಯಾಕ್ಸಿನನ್ನು ಹಾಕಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಜನವರಿ 2ರಿಂದ ಈ ಒಂದು ವ್ಯಾಕ್ಸಿನ್ ಪ್ರಕ್ರಿಯೆ ಶುರುವಾಗಲಿದೆ. ಅಂದರೆ ಕೊರ್ಬಿ ವ್ಯಾಕ್ಸಿನ್ ಅಂದರೆ ಮುನ್ನೆಚ್ಚರಿಕೆ ವ್ಯಾಕ್ಸಿನನ್ನು ಕೊರ್ಬಿ ವ್ಯಾಕ್ಸಿನ್ ಅಂತ ಕರೀತಾರೆ. ಸೊ ಈ ಒಂದು ವ್ಯಾಕ್ಸಿನನ್ನು ಎಲ್ಲರೂ ಸಹ ರಾಜ್ಯದಿಂದ ಪಡ್ಕೊಬೇಕು ಅಂತ ಈಗಾಗಲೇ ಸುಮಾರು 30,000ಕ್ಕೂ ಹೆಚ್ಚು ವ್ಯಾಕ್ಸಿನೇಷನ್ಸನ್ನು ಅಂದರೆ ಸರ್ಕಾರದವರು ಕೊಂಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಈ ಒಂದು ಈಗಾಗಲೇ ನಮಗೂ ಸಹ ಗೊತ್ತಾಗಿದೆ, ಕೊರೋನಾ ಒಂದು ಕಡೆ ಆದರೆ JN1 ವೈರಸ್ ಇನ್ನೊಂದು ಕಡೆ. ಯಾಕಂದರೆ ಈ 2 ವೈರಸ್ಗಳ ಮಧ್ಯೆ ಜನ ತಮ್ಮ ಜೀವವನ್ನು ಪಣಕ್ಕಿಟ್ಟು ಓಡಾಡುತ್ತ ಸಿಚುವೇಶನ್ ಬಂದಿದೆ. ಹಾಗಾಗಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದೆ. ಯಾಕಂದರೆ ಈ ಥರ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನ ವಹಿಸೋದ್ರ ಮುಖಾಂತರ, ಮುನ್ನೆಚ್ಚರಿಕೆಯ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೀವವನ್ನು ನಾವು ಕಾಪಾಡ್ಕೋಬೋದು ಅಂತ. ಸೊ ನಮ್ಮ ರಾಜ್ಯದ ಜನತೆಯ ಜೀವಗಳನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಉದ್ದೇಶ ತುಂಬ ಚೆನ್ನಾಗಿದೆ. ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದೀವಿ, ದಯವಿಟ್ಟು ಈ ಒಂದು ಮುನ್ನೆಚ್ಚರಿಕೆಯ ಕೊರ್ಬಿ ವ್ಯಾಕ್ಸಿನನ್ನು ಎಲ್ಲರೂ ಸಹ ಹಾಕಿಸ್ಕೋಬೇಕು ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಆ್ಯಂಡ್ ಅಂತರವನ್ನು ಕಾಪಾಡಿಕೊಳ್ಳಿ, ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ, ಆ್ಯಂಡ್ ಎಲ್ಲಾದರೂ ಹೋಗಿ ಬಂದಮೇಲೆ 100% ಸ್ಯಾನಿಟೈಸರ್ನ ಯೂಸ್ ಮಾಡಿ. ಸೊ ಏನಾದರೂ ಕೆಮ್ಮು ನೆಗಡಿ ಈ ಥರ ಇದ್ದರೆ ದಯವಿಟ್ಟು ಒಂದು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಕೇಳ್ತಾ, ನಿಮಗೇನು ಅನ್ನಿಸ್ತದೆ ಈ ಒಂದು ಕೊರೋನಾ ಬಗ್ಗೆ ಅಥವಾ J1 ವೈರಸ್ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಹಾಗೆ ನಮ್ಮ ಸರ್ಕಾರ ಈ ಒಂದು ಮುನ್ನೆಚ್ಚರಿಕೆ ವ್ಯಾಕ್ಸಿನನ್ನು ಹಾಕಿಸ್ಕೋಬೇಕು ಅಂತ ಆದೇಶವನ್ನು ಹೊರಡಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.